ಪುರಾಣ ಪ್ರಸಿದ್ಧ ಪಾಟಾಲಮ್ಮ ದೇವಾಲಯದ ಆವರಣದಲ್ಲಿ ಜುಲೈ 25ರಿಂದ ಜುಲೈ 29ರವರೆಗೆ ನಾಡದೇವತೆ ಅಣ್ಣಮ್ಮ ದೇವಿ ಹಾಗೂ ಅತ್ತಿಬೆಲೆ ಗ್ರಾಮದ ಗ್ರಾಮ ದೇವತೆಗಳಾದ ಪಾಟಾಲಮ್ಮ ದೇವಿ ಮತ್ತು ಮಾರಮ್ಮ ದೇವಿಯ 21ನೇ ವರ್ಷದ ದೀಪೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಅತ್ತಿಬೆಲೆ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಬೆಂಗಳೂರು ನಗರ ದೇವತೆಯಾದ ಅಣ್ಣಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಶಾಸ್ತ್ರೋಕ್ತವಾಗಿ ಅತ್ತಿಬೆಲೆಗೆ ಒಯ್ದು ಬಂದ ನಂತರ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತರು ಅಣ್ಣಮ್ಮ ತಾಯಿಯ ದರ್ಶನವನ್ನ ಪಡೆದರು. ದೇವಸ್ಥಾನದ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದಾದ ಕೋಲಾಟ ಹಾಗೂ ಮಕ್ಕಳಿಂದ ವಿವಿಧ ಕಲಾ ನೃತ್ಯಗಳು ಆಡಿಸುವ ಮೂಲಕ ಭಕ್ತಾದಿಗಳನ್ನು ಮನರಂಜಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅಣ್ಣಮ್ಮ ದೇವಿ ಸೇವಾ ಸಮಿತಿ ಮತ್ತು ಪಾಟಾಲಮ್ಮ ದೇವಿ ಸೇವಾ ಸಮಿತಿ ಹಾಗೂ ಮಾರಮ್ಮ ದೇವಿ ಸೇವಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು. ಅತ್ತಿಬೆಲೆ ಆನೇಕಲ್ ತಾಲೂಕು ಅತ್ತಿಬೆಲೆ ಗ್ರಾಮದಲ್ಲಿ 21ನೇ ವರ್ಷದ ಅಣ್ಣಮ್ಮ ದೇವಿ ಉತ್ಸವವನ್ನು ಅಣ್ಣಮ್ಮ ದೇವಿ ಸೇವಾ ಸಮಿತಿ ವತಿಯಿಂದ ಪಾಟಾಲಮ್ಮ ದೇವಿ ಸೇವಾ ಸಮಿತಿ ವತಿಯಿಂದ ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ದೇವಿಯನ್ನು ಕರೆಸಿಕೊಳ್ಳಲಾಗಿದೆ. ತಾರೀಕು 25ನೇ ಗುರುವಾರ ಅತ್ತಿಬೆಲೆ ಗ್ರಾಮಕ್ಕೆ ಅಣ್ಣಮ್ಮ ತಾಯಿ ಬಂದು ಮೆರವಣಿಗೆ ಮುಖಾಂತರ ಕುಂಭಾಭಿಷೇಕಗಳೊಂದಿಗೆ ಕರೆತಂದು ಪಾಟಾಲಮ್ಮ ದೇವಿಯ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುತ್ತದೆ. ಇದು 21ನೇ ವರ್ಷದ ಅಣ್ಣಮ್ಮ ದೇವಿಯ ಈ ಜಾತ್ರಾ ಮಹೋತ್ಸವ. 1 ವರ್ಷ ತಪ್ಪದೆ ಅಣ್ಣಮ್ಮ ದೇವಿ ಯುವಕರ ಸಂಘದ ವತಿಯಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದೆ. ಮಾಂಗಲ್ಯ ತುಂಬ ವಿಶೇಷವಾದ ದಿನ. ಅದೇನಪ್ಪ ಅಂತಂದರೆ ಚಾಮುಂಡಿ ತಾಯಿ ಹುಟ್ಟಿರೋ ದಿನ, ನಮ್ಮ ಕರ್ನಾಟಕದ ಮಾತೆ ಚಾಮುಂಡೇಶ್ವರಿ ಹುಟ್ಟಿರೋ ದಿನ. ಅಂಥ ವಿಶೇಷ ದಿನದಲ್ಲಿ ಬ್ಯಾಂಗ್ಳೂರಿಂದ ಅಣ್ಣಮ್ಮನ ಇಲ್ಲಿ ಕರೆದು ವಿಜೃಂಭಣೆಯಿಂದ ಇದನ್ನು ಆಚರಿಸ್ತಿದ್ದಾರೆ ಅಂದರೆ ನಿಜಕ್ಕೂ ನಾವು ಧನ್ಯರು, ನಿಜಕ್ಕೂ ನಾವು ಪುನೀತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಬ್ಯಾಂಗ್ಳೂರಿಗೆ ಹೋಗಬೇಕು ಅಣ್ಣಮ್ಮನ ನೋಡೋಕ್ಕೆ ಅಂತ ಕಾತುರದಿಂದ ಕಾಯ್ತಿರ್ತಾರೆ. ತಾಯಿ ನಮ್ಮಮ್ಮ ಈ ಭಕ್ತಾದಿಗಳಿಗೆಲ್ಲ ನೀನು ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೇದು ಮಾಡು ತಾಯಿ. ವೈಕುಂಠದಿಂದ ಬಂದಂಗಿದ್ದೀಯ, ಇದೇ ಥರ ವರ್ಷನೂ ಅವ್ರಿಗೆ ಮಾಡೋ ಹಂಗೆ ನೀನು ಶಕ್ತಿ ಕೊಡ್ತಾಯಿ, ಭಾಗ್ಯ ಕೊಡಮ್ಮ ತಾಯಿ. ಮಹಾತಾಯಿ ಆದಿಶಕ್ತಿ ಅಣ್ಣಮ್ಮ ತಾಯಿ, ಪಾಟಾಲಮ್ಮ, ಮಾರಮ್ಮ ಎಲ್ಲರೂ ಅವ್ರಿಗೆ ಒಳ್ಳೇದು ಮಾಡ್ತಾರೆ. ಮಕ್ಕಳಿಗೆ ಬಂದಿರೋ ಭಕ್ತಾದಿಗಳಿಗೆಲ್ಲ ವೈಕುಂಠ ದೇವಿ ನೀನು ಒಳ್ಳೆ ಆಶೀರ್ವಾದ